ಇಂದಿನಿಂದ ಜನಸಾಮಾನ್ಯರಿಗೆ ದುನಿಯಾ ಮತ್ತಷ್ಟು ದುಬಾರಿಯಾಗಿದೆ. ಬಸ್, ಮೆಟ್ರೋ ಬಳಿಕ ಇಂದಿನಿಂದ ಹಾಲು, ಮೊಸರು, ವಿದ್ಯುತ್, ಕಸದ ಸೆಸ್, ಟೋಲ್ ಸುಂಕದ ದರ ಏರಿಕೆ ಬಿಸಿ ತಟ್ಟಿದೆ. 1 ಲೀಟರ್ ನಂದಿನಿ ಹಾಲಿಗೆ 4 ರೂಪಾಯಿ ಏರಿಕೆಯಾದರೆ ವಿದ್ಯುತ್ ದರ 36 ಪೈಸೆ ಹೆಚ್ಚಳವಾಗಿದೆ. ಹೆದ್ದಾರಿಗಳಲ್ಲಿರುವ ಟೋಲ್ ದರ ಇಂದಿನಿಂದ ಶೇಕಡ 5 ಏರಿಕೆಯಾಗಿದೆ. ಈ ಮೂಲಕ ಒಂದೇ ವರ್ಷದಲ್ಲಿ ಶೇಕಡ 35 ಟೋಲ್ ಸುಂಕ ಹೆಚ್ಚಳವಾಗಿದೆ. ಜೊತೆಗೆ ಇಂದಿನಿಂದ ಸಿಲಿಕಾನ್ ಸಿಟಿಯಲ್ಲಿ ಕಸಕ್ಕೂ ಕಾಸು ಕೊಡಬೇಕಿದೆ. ಪ್ರತಿ ತಿಂಗಳು ಕಸ ಸಂಗ್ರಹ ಮತ್ತು ವಿಲೇವಾರಿ ವೆಚ್ಚ ವಸೂಲಿ ಮಾಡಲಿದೆ. ಅಂಗಡಿ, ಹೋಟೆಲ್, ರೆಸಿಡೆನ್ಷಿಯಲ್ ಕಟ್ಟಡಗಳಿಗೆ ವಿಭಿನ್ನ ರೀತಿಯ ತೆರಿಗೆ ಇರಲಿದೆ. ದುಬಾರಿ ದುನಿಯಾದಲ್ಲಿ ಇಂದಿನಿಂದ ಜನರ ಬದುಕು ಮತ್ತಷ್ಟು ದುಸ್ತರವಾಗಿದೆ. ಫ್ರೀ ಸ್ಕೀಮ್ ಹೆಸರು ಹೇಳಿ ಜನರನ್ನ ದೋಚ್ತಾ ಇದ್ದಾರೆ ಎಂದು ಮೈಸೂರಿನ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. 400 ರೂಪಾಯಿ ಅನುಕೂಲ ಮಾಡಿ 5,000 ಕಿತ್ಕೊಳ್ತಿದ್ದಾರೆ. 2,000 ರೂಪಾಯಿ ಕೆಲವರಿಗೆ ಕೊಡಬಹುದು, ಅಂತವರಿಂದಲೂ ಕೂಡ 5,000 ಕಿತ್ಕೊಳ್ತಿದ್ದಾರೆ. ಸರ್ಕಾರ ಉಪ್ಪಿನಕಾಯಿ ಜನರಿಗೆ ಕೊಟ್ಟು ಊಟ ಅವ್ರು ಮಾಡ್ಕೊಳ್ತಾ ಇದ್ದಾರೆ. ಈ ರೀತಿಯ ಸರ್ಕಾರಗಳು ಖಂಡಿತ ಮುಂದೆ ಬರಬಾರ್ದು ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಹಾಲಿನ ದರ ಏರಿಕೆ ವಿರುದ್ಧ ಮಂಗಳೂರಿನಲ್ಲಿ ಜನರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಎಲ್ಲದರ ಬೆಲೆ ಏರಿಕೆಯಾಗಿದೆ. ವರ್ಷದಲ್ಲಿ 2-3 ಬಾರಿ ಬೆಲೆ ಏರಿಕೆ ಮಾಡಿದರೆ ನಾವು ಬದುಕೋದು ಹೇಗೆ? ಹಾಲಿನ ಬೆಲೆ ಏರಿಕೆ ಮಾಡಿರೋದ್ರಿಂದ ಟೀ, ಕಾಫಿ ಬೆಲೆಯೂ ಏರಿದೆ. ಹಾಲು ಮಾರುವ ರೈತನಿಗೆ ಬೆಲೆ ಇಲ್ಲ. ಸರ್ಕಾರ ಹಣ ಮಾಡ್ತಿದೆ. ಸರ್ಕಾರ ಬಡವರ ಹೊಟ್ಟೆ ಮೇಲೆ ಹೊಡಿತಾ ಇದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಂದಿನಿಂದ ವಾಹನ ಸವಾರರಿಗೆ ಟೋಲ್ ಬಿಸಿ ತಟ್ಟಿದೆ. ಮೈಸೂರು ಬೆಂಗಳೂರು ಹೆದ್ದಾರಿಯ ಟೋಲ್ ರೇಟ್ ಹೆಚ್ಚಳವಾಗಿದ್ದು ವಾಹನ ಸವಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 61 ಕಿಲೋಮೀಟರ್ ವ್ಯಾಪ್ತಿ ಹೊಂದಿರುವ ಗಣಂಗೂರು ಟೋಲ್ ಪ್ಲಾಜಾದಲ್ಲಿ ದಿನನಿತ್ಯ ಸಾವಿರಾರು ವಾಹನಗಳು ಸಂಚಾರ ಮಾಡುತ್ತೆ. ಕಾರು ಏಕಮುಖ ಸಂಚಾರಕ್ಕೆ 175 ರೂಪಾಯಿ, ಮಿನಿ ಬಸ್ಗೆ 280 ರೂಪಾಯಿ ಹಾಗೂ ಟ್ರಕ್ಗಳಿಗೆ 925 ರೂಪಾಯಿ ಏರಿಕೆಯಾಗಿದೆ. ಇಂದಿನಿಂದ ಏರ್ಪೋರ್ಟ್ ವಾಹನ ಸವಾರರಿಗೂ ಟೋಲ್ ದರ ಏರಿಕೆ ಬಿಸಿ ತಟ್ಟಿದೆ. ಸಿಟಿಯಿಂದ ಏರ್ಪೋರ್ಟ್ಗೆ ಬರುವ ವಾಹನ ಸವಾರರಿಗೆ ಸಾದಾಹಳ್ಳಿ ಟೋಲ್ ಬಳಿ ಶುಲ್ಕ ಹೆಚ್ಚಳವಾಗಿದೆ. ಈಗಾಗಲೇ ರಾಜ್ಯದಲ್ಲೇ ಅತಿ ಹೆಚ್ಚು ದುಬಾರಿ ಟೋಲ್ ಶುಲ್ಕ ಪಡಿತಾ ಇರುವ ಏರ್ಪೋರ್ಟ್ ಟೋಲ್ನಲ್ಲಿ ಮತ್ತಷ್ಟು ಶುಲ್ಕ ಹೆಚ್ಚಳವಾಗಿದೆ. 24 ಗಂಟೆಯೊಳಗಿನ ಓಡಾಟಕ್ಕೆ ಕಾರು, ಜೀಪ್, ವ್ಯಾನ್ಗೆ ಸಿಂಗಲ್ ಸೈಡ್ಗೆ 185 ರೂಪಾಯಿ, ಡಬಲ್ ಸೈಡ್ಗೆ 275 ರೂಪಾಯಿ ಏರಿಕೆಯಾಗಿದೆ. ಹಾಲು ಸೇರಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ವಿರುದ್ಧ ಹಾಸನದ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಗ್ಯಾರಂಟಿ ಯೋಜನೆಯನ್ನ ಜನರು ಕೇಳಿರಲಿಲ್ಲ. ಆದ್ರೀಗ ಗ್ಯಾರಂಟಿ ಯೋಜನೆ ಕೊಟ್ಟು ಹಾಲು, ಇತರ ವಸ್ತುಗಳ ಬೆಲೆ ಏರಿಸಿ ತೊಂದರೆ ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ತಂದವರಿಗೆ ತಕ್ಕ ಪಾಠ ಕಲಿಸ್ತಾ ಇದ್ದಾರೆ. 3 ಸಲ ಹಾಲಿನ ಬೆಲೆಯನ್ನ ಏರಿಕೆ ಮಾಡಲಾಗಿದೆ. ಈ ರೀತಿ ಬೆಲೆ ಏರಿಕೆ ಮಾಡಿದ್ರೆ ಜನ ಜೀವನ ಮಾಡೋದು ಹೇಗೆ ಅಂತ ಪ್ರಶ್ನಿಸ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.